ಅದೆಲ್ಲ ದುಡ್ಡು ಗಿಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದೆಲ್ಲ ಫ್ಲಿಕ್ಸ್ನವರೇ. ಫ್ಲಿಕ್ಸ್ ಅವರೇ. ಇದು ಮೇಂಟೆನೆನ್ಸ್ ಎಲ್ಲ ಮಾಡೋದ್ರೆ ನಮ್ಮ ಓನರ್ ಓಕೆ ಸರ್, ಟ್ರಿಪ್ ಆಗ್ಲೇ ಆಗದೆ ಇರಲೇ ಕೊಡ್ತಾರೆ ಇಷ್ಟು ಅಂತ ಕೊಡ್ತಾರೆ ಮಂತ್ಲಿ. ಮಂತ್ಲಿ. ಅದು ಬೆಸ್ಟ್ ಅಲ್ವಾ? ಬೆಸ್ಟ್ ಇದೆ. ಅದಕ್ಕೇನೆ ಅವರು ಓನರ್ ಅವ್ರ ಕಂಪ್ನಿ ಗಾಡಿ ತೆಗೆದು ಫ್ಲಿಕ್ಸ್ ಅಟ್ಯಾಚ್ಮೆಂಟ್ ಮಾಡ್ತಾರೆ. ಓಕೆ, ಸ್ವಂತ ಕಂಪ್ನಿಯಿಂದ ತೆಗೆದು. ಓಕೆ, ಡೆತ್ ಆದ್ರೆ ಸರ್ ಡೆತ್ ಆಗಿದ್ದಾರೆ ಅವ್ರು. ಯಾವಾಗ ಸರ್? ಅವ್ರದ್ದೇ ವೆಹಿಕಲ್ ದಿಂದ ಇನ್ಸಿಡೆಂಟ್ ಆಗಿ ಡೆತ್ ಆಗ್ಬಿಟ್ಟು 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆಲ್ಲ ಬುಕಿಂಗ್ ಕ್ಲೋಸ್ ಆಗ್ಬಿಡ್ತವೆ. ಹಾ. ಚಾಟ್ ಬಂದ್ಬಿಡುತ್ತವೆ 4 ಗಂಟೆ 5 ಗಂಟೆಗೆಲ್ಲ. ಇದು ಆ ತರ ಅಲ್ಲ, ಇದು ಅವಾಗಿಂದ ಅವಾಗಲೇ ಬುಕ್ ಮಾಡ್ಕೋಬಹುದು. ಈ ತರ ಆ್ಯಪ್ ಇರುತ್ತೆ, ಇದಕ್ಕೆ ಲಾಗಿನ್ ಪಾಸ್ವರ್ಡ್ ಎಲ್ಲ ಕೊಟ್ಟಿರ್ತಾರೆ. ಲಿಲ್ಯಾಂಡ್ ಭಾರತ್ ಬೆನ್ಸ್ ಗಿಂತಲೂ ಟಾಟಾ ಖರೀದಿ ಮಾಡಿದ್ರೆ 10 ಲಕ್ಷ ರೂಪಾಯಿ ಸೇವ್ ಆಗುತ್ತೆ. ಓ, ಒಂದ್ ಚೆಸ್ಸಿಗೆ? ಒನ್ ಚಾಸಿಗೆ. ಓಕೆ. ಹಾಗಾಗಿ ಎಲ್ಲ ಇದನ್ನೇ ತಗೋತಾರೆ. ಮೈಲೇಜ್ ಕೂಡ 4.2 4.3 ಬರ್ತಾ ಇದೆ. ಓಕೆ, ಚೆನ್ನಾಗಿದೆ ಮೈಲೇಜ್. ಚೆನ್ನಾಗಿದೆ. ಹಾಗಾಗಿ ಎಲ್ಲ ಇದನ್ನೇ ಪರ್ಚೇಸ್ ಮಾಡ್ತಾ ಇದ್ದಾರೆ. ಓ, ಕಮ್ಮಿ ರೇಟಿಗೆ ಸಿಗುತ್ತೆ ಈ ಗಾಡಿ. ಕಮ್ಮಿ ರೇಟೇ ಸಿಗುತ್ತೆ. ಟಾಟಾ ಎಷ್ಟಾಗುತ್ತೆ ಸರ್ ಈ ಗಾಡಿ ಚಾರ್ಜಿಗೆ? ಒನ್ ಡ್ರೈವರ್ಗೆ 36, ಇನ್ನೊಂದು ಡ್ರೈವರ್ 36, ಆಮೇಲೆ ಕ್ಲೀನರ್ ಬಂದು 25,000. 25,000. ಓಕೆ, ಈ ಗಾಡಿಗೆ 2 ಡಬಲ್ ಡ್ರೈವರ್ ಪ್ಲಸ್ 1 ಕ್ಲೀನರ್. ಕ್ಲೀನರ್ ಕಂಪಲ್ಸರಿ ಬೇಕು. ಸಿಂಗಲ್ ಅಂತಂದ್ರೆ ಗಾಡಿ ಮೂವ್ ಮಾಡಕ್ ಬಿಡಲ್ಲ ಫ್ಲೆಕ್ಸ್ ಅವರು.
ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮ್ಮ ಹೆಸರು? ಹನುಮಂತ್ ಅಂತ ಸರ್. ಹನುಮಂತ್ ಅಂತ. ಎಲ್ಲಿ ಸರ್ ನಿಮ್ಮೂರು? ನಮ್ಮೂರು ಗುಲ್ಬರ್ಗ ಸರ್, ನಾರ್ತ್ ಕರ್ನಾಟಕ. ನಿಮ್ಮೂರು. ಎಷ್ಟು ವರ್ಷ ಆಯ್ತು ಸರ್ ನೀವು ಬಸ್ ಫೀಲ್ಡಿಗೆ ಬಂದು? ಬಸ್ ಫೀಲ್ಡ್ ಬಂದು 6 ವರ್ಷ ಆಯ್ತು ಸರ್. 6 ವರ್ಷ. ಇದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ ಸರ್? ಮೊದಲು ಊರಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಅಲ್ಲಿ. ಓಕೆ ಸಣ್ಣ ಪುಟ್ಟ ಕೆಲಸ, ಅದು ಕಾರ್ ಓಡಿಸ್ಕೊಂಡು ಟಾಟಾ ಎಸ್ ಓಡಿಸ್ಕೊಂಡಿದ್ದೆ. ಓಕೆ. ಆದ್ರೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ರಿ? ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ರೆ ಆದ್ರೆ ಚಿಕ್ಕ ಗಾಡಿಯಲ್ಲಿ ಇದ್ರಿ? ಚಿಕ್ಕ ಗಾಡಿ ಇದ್ವಿ. ಓಕೆ. ಇಷ್ಟು ದೊಡ್ಡ ಗಾಡಿಗೆ ಇರ್ಲಿಲ್ಲ ಆಗಿದ್ರಿ? ಇಲ್ಲ, 6 ವರ್ಷ ಆಯ್ತು ಈ ಗಾಡಿ ಮೇಲೆ ಬಂದು. ಓಕೆ. ಇದು ಫ್ಲಿಕ್ಸಿಗೆ ಬಂದು? ಇಲ್ಲ, ಫ್ಲೆಕ್ಸಿಗೆ ಬಂದು ಇವಾಗ 1 ವರ್ಷ ಆಯ್ತು. ಇವಾಗ ಸ್ಟಾರ್ಟ್ ಆಗಿನೇ. ಫ್ಲಿಕ್ಸ್ ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ. 1.5 ವರ್ಷ ಆಯ್ತು. ನಾವು ಫ್ಲೆಕ್ಸಿಗೆ ಬಂದು 1 ವರ್ಷ ಆಯ್ತು. ಓಕೆ. ಅದಕ್ಕೆ ಮುಂಚೆ ಅಲ್ಲಿ ಪೂಜಾ ವೆಹಿಕಲ್ ಅಂತ ಬೀದರ್ನಲ್ಲಿ ಅವು ಓಡಿಸ್ತಾರೆ. ಓಕೆ. ಅದು ಸಹ ನೈಟ್ ಸರ್ವಿಸ್? ನೈಟ್ ಸರ್ವಿಸ್. ಬೀದರ್ ಪುಣೆ. ಅದು ಬೀದರ್ ಪುಣೆ. ಅದಾದ್ಮೇಲೆ ಅಲ್ಲಿ ಬಿಟ್ಟು ಇಲ್ಲೇ ಬಂದಿರೋದು. ಓಕೆ. ಸೆಕೆಂಡ್ ಕಂಪನಿ ಇದು? ಸೆಕೆಂಡ್ ಕಂಪನಿ. ಸರ್ ನೀವು ಇವಾಗ ಕಾರಿಂದ ಬಸ್ಸಿಗೆ ಬಂದ್ರಲ್ವಾ ಸರ್, ನಿಮ್ಗೆ ಏನ್ ಅನ್ಸುತ್ತೆ ಸರ್? ಒಂದೇ ಸಾರಿ ಎಂಟರ್ ಆದ್ರಲ್ವಾ, ಕಷ್ಟ ಅನ್ಸಿಲ್ವಾ? ಕಷ್ಟ ಅನ್ಸುತ್ತು. ಸ್ವಲ್ಪ ದಿವಸ ಕಷ್ಟ ಆಯ್ತು. ಆಮೇಲೆ ಬರ್ತಾ 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 ರೂಢಿ ಆಗ್ಬಿಡ್ತಲ್ಲ, ಈಸಿ ಆಗ್ಬಿಡ್ತು. ಏನಕ್ಕೋಸ್ಕರ ಸರ್ ಕಾರಿಂದ ಬಸ್ಸಿಗೆ ಬಂದಿರೋದು? ಕಾರ್ ಫೀಲ್ಡ್ ಚೆನ್ನಾಗಿಲ್ವಾ? ಕಾರ್ ಫೀಲ್ಡ್ ಅಂದ್ರೆ ಸಿಂಗಲ್ ಆಗಿರ್ಬೇಕು, ಎಲ್ಲ ನಾವೇ ಮೇಂಟೈನ್ ಮಾಡ್ಬೇಕಲ್ವಾ. ಓಕೆ. ಇದು ಆದ್ರೆ ಸಂಬಳ ಮೇಲೆ ದುಡಿಬಹುದು. ಓಕೆ. ಇಬ್ರು ನಿಮ್ ಡ್ರೈವರ್. ಸ್ವಂತ ಕಾರೇ ಆಗಿತ್ತಾ? ಸ್ವಂತ ಕಾರ್ನೇ ಇತ್ತು. ಓಕೆ. ಅದು ಸೇಲ್ ಮಾಡಿದ್ರಿ? ಬಾಡಿಗೆ ಬೇರೆ ಗೊತ್ತಲ್ವಾ, ಇವಾಗ ಎಲ್ರು ಕಾರ್ 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 ಕಾಂಪಿಟೇಷನ್ ಇದೆ ತುಂಬಾ, ಜಾಸ್ತಿ ಆಗ್ಬಿಡ್ತು. ಹಂಗಾಗಿ ತೆಗೆದ್ಬಿಟ್ಟು ಬಸ್ಸಿಗೆ ಬಂದಿರೋದು. ಬಸ್ಸಿಗೆ ಬಂದಿರೋದು. ಫಸ್ಟ್ ಬಂದಿರೋದು ನಾನೇ. ಓಕೆ. ಹೇಗೆ ಸರ್ ನೀವು ಚಾಯ್ಸ್ ಮಾಡಿರೋದು? ಚೂಸ್ ಮಾಡಿರೋದಂದ್ರೆ, ನಮ್ಮ ಫ್ರೆಂಡ್ ಒಬ್ಬನು RTC ಜಾಬ್ ಮಾಡ್ತಾ ಇದ್ದ. Okay. ಅವನು ಅಲ್ಲಿಂದ ಬಿಟ್ಟು ಇಲ್ಲಿ ಬಂದಿದ್ದ. ಅವನು ಓಕೆ. ಚೆನ್ನಾಗಿದೆ ಬಾ, ಇದು ಹೇಳ್ಕೊಡ್ತೀನಿ, ಒಂದು ವಾರ ಬಾ, ಗಾಡಿ ಓಡ್ಸಕ್ ಬರುತ್ತೆ, ಒಂದ್ ಸ್ವಲ್ಪ ಟಚ್ ಅಪ್ ಕೊಡ್ತೀನಿ ಬಾ ಅಂತ ಹೇಳಿದ. ಬಂದೆ 1 ವಾರ, 5 ವರ್ಷ ಹಿಂದೆ. ಓಕೆ. 5 ವರ್ಷದ ಹಿಂದೆ ಲಾಕ್ಡೌನ್ ಟೈಮ್ ಅಲ್ಲಿ? ಅದಾದ್ಮೇಲೆ ಕಂಟಿನ್ಯೂಸ್ ನಾವೇ ಮಾಡ್ತಾ ಇದ್ದೀವಿ. ಇದೇ ಕಂಟಿನ್ಯೂಸ್, ಇದೇ ರೂಟೀನ್ ಆಗೋಯ್ತು? ಇದೇ ರೂಢಿ ಆಗುತ್ತೆ. ಓಕೆ. ಸ್ಟಾರ್ಟಿಂಗ್ ಮಾಡಿರೋದು ಯಾವ್ದು? ಪೂಜಾ ಕಂಪನಿಯಲ್ಲಿ? ಪೂಜಾ ಕಂಪನಿಯಲ್ಲಿ ಆದ್ಮೇಲೆ ಜಗನ್ ಮಾಡಿದ್ವಿ. ಓಕೆ. ಅದು ನೈಟ್ ಸರ್ವಿಸ್? ಎಲ್ಲ ನೈಟ್ ಸರ್ವಿಸ್. ಓಕೆ. ಆಲ್ಮೋಸ್ಟ್ ಆಲ್ ನೈಟ್ ಸರ್ವಿಸ್. ನೈಟ್ ಸರ್ವಿಸ್. ಸರ್ ಟೂರಿಸ್ಟ್ ಫೀಲ್ಡ್ ಬೆಸ್ಟ್ ಅಥವಾ ನೈಟ್ ಸರ್ವಿಸ್ ಬೆಸ್ಟ್ ಸರ್ ಡ್ರೈವರ್ಸ್ ಗಳಿಗೆ, ಡ್ಯೂಟಿ ಮಾಡೋರಿಗೆ? ನಮ್ಗೆ ಇದೇ ಬೆಸ್ಟ್ ಅನ್ಸುತ್ತೆ. ಟೂರಿಸ್ಟ್ ಆದ್ರೆ ಅವ್ರು ಸಿಂಗಲ್ ಇರ್ತಾರೆ, ಪಾಪ ಒಬ್ಬರೇ ಹೊಡಿಬೇಕು. ಖಂಡಿತ. ಸಿಂಗಲ್ ಡ್ರೈವರ್ ಕೊಡ್ತಾರೆ. ಸಿಂಗಲ್ ಡ್ರೈವರ್ ಕೊಡ್ತಾರೆ. ಇನ್ನೊಂದೇನಂದ್ರೆ, ಟೂರಿಸ್ಟ್ ಅಂದ್ಮೇಲೆ ಈಗ ನೋಡ್ಬೇಕನ್ನೋ ಆಸೆ ಅವ್ರಿಗೆ ಇರುತ್ತೆ. ಹೌದು. ಡ್ರೈವಿಂಗ್ ಮಾಡಕ್ ಹೊಸ ಹೊಸ ಪ್ಲೇಸ್ ನೋಡ್ಬೇಕಂತ ಆಸೆ ಇರುತ್ತೆ. ಆಮೇಲೆ ನೈಟ್ ಡ್ರೈವಿಂಗ್ ಮಾಡಕ್ಕಾಗಲ್ಲ ಅವ್ರಿಗೆ. ಇದ್ರಲ್ಲಿ ಹಂಗಿಲ್ವಲ್ಲ, ಇಬ್ರು ಡ್ರೈವರ್ ಇರ್ತೀವಿ. ಖಂಡಿತ. 300 ಕಿಲೋಮೀಟರ್ ಅವ್ರು ಹೊಡಿತಾರೆ, 300 ಕಿಲೋಮೀಟರ್ ನಾವು ಹೊಡಿತೀವಿ. ಸೇಫ್ ಆಗಿದೆ. ಹಂಗೆ ಸೇಫ್ ಆಗಿದೆ, ಹಾಗೇನಿಲ್ಲ. ಟೆನ್ಷನ್ ಇರುತ್ತೆ. ಸರ್ ಇವಾಗ ಪ್ರೆಸೆಂಟ್ ಆಗಿ ಈ ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ಸರ್? ಇದು ಬಂದು 2 ತಿಂಗಳು ಆಯ್ತು ಸರ್. 2 ತಿಂಗಳು. ಈ ಯಾವ ಕಂಪನಿ ಸರ್ ಇದು? ಟಾಟಾ ಕಂಪನಿ ಸರ್ ಇದು. ಶ್ರೀ KVR ಟ್ರಾವೆಲ್ಸ್ ಅಂತ ಓನರ್ ಹೆಸರು. ಶ್ರೀ KVR ಟ್ರಾವೆಲ್ಸ್ ಅಂತ. ಇದು ಫ್ಲಿಕ್ಸಿಗೆ ಅಟ್ಯಾಚ್ ಕೊಟ್ಟಿದ್ದಾರೆ. ಇವ್ರ ಹತ್ರ ಎಷ್ಟು ಗಾಡಿ ಇದೆ ಸರ್ ಟೋಟಲ್ ಆಗಿ? ಟೋಟಲ್ 400 ಚಿಲ್ಲರೆ ಗಾಡಿ ಇದಾವೆ ಸರ್. ಅದ್ರಲ್ಲಿ ಇಂಟರ್ಸಿಟಿ ಅಟ್ಯಾಚ್ಮೆಂಟ್ ಇದಾವೆ, ಸ್ವಂತನೂ ಇದಾವೆ KVR ಟ್ರಾವೆಲ್ಸ್ ಅಂತ, ಮತ್ತೆ ಫ್ಲಿಕ್ಸ್ ಇದಾವೆ. ಓಕೆ. ಫ್ಲಿಕ್ಸಿಗೆ ಎಷ್ಟು ಗಾಡಿ ಇದೆ ಸರ್? ಫ್ಲಿಕ್ಸ್ ಈಗ ಸದ್ಯ 20 ಇದಾವೆ. ಇನ್ನು 20 ಅಂದ್ರೆ 10 ರೂಟ್ ಅಲ್ವಾ? ಅಲ್ಲ, 10 ರೂಟ್. ಅಪೋಸಿಟ್ ಅಲ್ಲಿ. ಓಕೆ. ಅದಾದ್ಮೇಲೆ ಇವಾಗ ಇನ್ನೂ ಇನ್ನೊಂದು ಈ ನೆಕ್ಸ್ಟ್ ಮಂತ್ ಅಲ್ಲಿ 40 ಗಾಡಿ ಆಚೆ ಬರ್ತದೆ. ಮತ್ತೆ ಹೊಸದು 40 ಗಾಡಿ ಬರ್ತಾ ಇದೆ. ಓಕೆ. ಅದು ಫ್ಲಿಕ್ಸಿಗೆ. ಅದು ಇಂಟರ್ಸಿಟಿಗೆ ಅಲ್ಲ? ಇಂಟರ್ಸಿಟಿ ಆಲ್ರೆಡಿ ಇದಾವೆ. ಅವೇ 100 ಗಾಡಿ ಇದಾವೆ. ಅಟ್ಯಾಚಿಗೆ 100 ಗಾಡಿ ಇದಾವೆ ಇವಾಗ. ಅದು ಬಿಟ್ಟು ಈ ಫ್ಲಿಕ್ಸ್ ಅಲ್ಲಿ ಕಮ್ಮಿ ಇದಾವಲ್ಲ, ಅದಕ್ಕೆ ಇದು 100 ಮಾಡ್ಬೇಕಂತ. ಈಗ ಅವ್ರು 40 ಬಂದ್ರೆ 60 ಆಗ್ಬಿಡುತ್ತೆ. ಖಂಡಿತ 60 ಆಗ್ಬಿಡತ್ತೆ. ಓಕೆ. 60ಕ್ಕೆ ಇನ್ನೊಂದು ವರ್ಷ ಬಿಟ್ಟರೆ ಮತ್ತೊಂದು 40 ಹಾಕಿ. ವರ್ಷ ಹೋಗಲ್ಲ, ಇನ್ನೊಂದು 2-3 ತಿಂಗಳು 100 ಮಾಡ್ಬಿಡ್ತಾರೆ. ಸರ್ ಓನರ್ ಯಾರು ಸರ್? ಅಲ್ಲಿರೋರೇನ? ಅಲ್ಲಿ ವಿಜಯವಾಡದವರು ಓನರ್. ಹೈದರಾಬಾದ್ ಇಂದ ಮುಂದೆ ವಿಜಯವಾಡ, ಆಂಧ್ರ ಪ್ರದೇಶ್. ಓಕೆ. ಆಂಧ್ರ ಪ್ರದೇಶ್ ಅವರೇ ಓನರ್? ಇವರಿಲ್ಲ ಸದ್ಯ ಇವಾಗ. ಓಕೆ. ಡೆತ್ ಆದ್ರೆ ಸರ್? ಡೆತ್ ಆಗಿದ್ದಾರೆ. ಯಾವಾಗ ಸರ್? ಅವ್ರದ್ದೇ ವೆಹಿಕಲ್ ದಿಂದ ಇನ್ಸಿಡೆಂಟ್ ಆಗಿ ಡೆತ್ ಆಗಿಬಿಟ್ಟಿದ್ದಾರೆ. ಡ್ರೈವಿಂಗ್ ಮಾಡ್ಬೇಕಾದ್ರೆಲ್ಲ ಸ್ವಲ್ಪ ಏನೋ ವೆಹಿಕಲ್ ಪ್ರಾಬ್ಲಮ್ ಆಗಿತ್ತು ಅಂತ ಚೆಕ್ ಮಾಡಕ್ ಹೋಗಿದ್ದಾರೆ. ಸ್ವಲ್ಪ ಮಿಸ್ಟೇಕ್ ಆಗಿ ಏನೋ ಆಗಿದೆ. ಓಕೆ. ವೋಲ್ವೋ ಗಾಡಿ ಚೆಕ್ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಲ್ಲೇ ಡೆತ್ ಆಗ್ಬಿಟ್ರು. ಓಕೆ. ಅದು ವೋಲ್ವೋ ಆ ಇನ್ಸಿಡೆಂಟ್ ಆದ್ಮೇಲೆ ಮತ್ತೆ ವೋಲ್ವೋ ಗಾಡಿ ಬರ್ಲೇ ಇಲ್ವಾ? ವೋಲ್ವೋ ಗಾಡಿ ತಗೊಳ್ಳೇ ಇಲ್ಲ ಅವರು. ಆ ಸೆಂಟಿಮೆಂಟಲ್ ಇಂದ ಆ ಗಾಡಿ ತಗೊಳ್ಳಲ್ಲ. ಅದ್ ಬಿಟ್ರೆ ಎಲ್ಲ ಇದಾವೆ. ಲಿಲ್ಯಾಂಡ್ ಇದೆ, ಟಾಟಾ ಇದೆ, ಭಾರತ್ ಬೆಂಜ್ ಇದೆ. ಬಟ್ ವೋಲ್ವೋ ತಗೊಳ್ಳಲ್ಲ. ಸ್ಕ್ಯಾನಿಯನ್ ಇಲ್ಲ. ಮಲ್ಟಿ ಗಾಡಿ ತಗೊಳ್ಳಲ್ಲ ಟೋಟಲ್ ಆಗಿ. ಎಲ್ಲ 6 ವೀಲ್. ಎಲ್ಲ 6 ವೀಲ್. ಸರ್ ನಿಮ್ಗೆ ಸರ್ ನೀವು ಬೀದರಿಂದ ಈ ಆಂಧ್ರ ಓನರ್ಗೆ ಅಟ್ಯಾಚ್ಮೆಂಟ್ ಆಗಿರೋದು ಹೇಗೆ ಸರ್? ನಾವು ಅಲ್ಲಿ ನಮ್ಗೆ ಅಕ್ಕಪಕ್ಕ ಅಲ್ವಾ ಸರ್, ಬೀದರ್ ಹೈದರಾಬಾದ್ ನಮ್ಗೆ 100 ಕಿಲೋಮೀಟರ್. ನಮ್ಗೆ ಇದು ಬರ್ಬೇಕಂದ್ರೆ 600-650 ಕಿಲೋಮೀಟರ್ ಆಗುತ್ತೆ ನಮ್ಗೆ. ಅಲ್ಲಿಂದ ಅದು ಆ ಸ್ಟೇಟ್ ಬಂದು ನನಗೆ 100 ಕಿಲೋಮೀಟರ್ ಅಷ್ಟೇ. ಓಕೆ.
ಒಬ್ಬರಿಂದ ಪರಿಚಯ ಆಗಿ ಓನರ್ ಮೀಟ್ ಆಗಿ ಒಬ್ಬರಿಂದ ಒಬ್ರಿಗೆ ಫ್ರೆಂಡ್ಸ್ ಇಂದ ಫ್ರೆಂಡ್ಸ್ಗೆ. ಓಕೆ, ಯಾರಾದ್ರೂ ಸಜೆಸ್ಟ್ ಮಾಡಿದ್ರೆ ಈ ಕಂಪನಿ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡಿದ್ರು. ಹಾಗಾಗಿ ಓನರ್ನ ಮೀಟ್ ಮಾಡಿಸಿದ್ರು. ಯಾರು ಸರ್ ಇವಾಗ ಮೇಂಟೆನೆನ್ಸ್ ಎಲ್ಲ ಯಾರು ಮಾಡ್ತಾ ಇದ್ದಾರೆ? ಮೇಂಟೆನೆನ್ಸ್ ಅಲ್ಲಿ 4 ಜನ 5 ಜನ ಇದ್ದಾರೆ. ಈ ಕಡೆ ಇಲ್ಲಿರೋರು ಮಲ್ಲ ಮಹೇಂದ್ರ ರೆಡ್ಡಿ ಅಂತ ಇದ್ದಾರೆ, ಬೆಂಗಳೂರು ಕಡೆ ಮಲ್ಲ ಮಹೇಂದ್ರ ರೆಡ್ಡಿ. ಓಕೆ, ಟೋಟಲ್ ಬೆಂಗಳೂರಿಗೆ ಎಷ್ಟು ವೆಹಿಕಲ್ ಬರ್ತವೆ ಅಷ್ಟು ಮೇಂಟೆನೆನ್ಸ್ ಅವರೇ ಮಾಡ್ತಾರೆ. ಏನೇ ಪ್ರಾಬ್ಲಮ್ ಅವ್ರು ಸಾಲ್ವ್ ಮಾಡ್ತಾರೆ. ಓಕೆ, ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರೆ. ಹೈದರಾಬಾದ್ ಅಲ್ಲಿ ನಾಗಬಾಬು ಸರ್ ಅಂತ ಇದ್ದಾರೆ. ಓಕೆ, ಅವ್ರು ಅಲ್ಲಿ ಏನೇ ಪ್ರಾಬ್ಲಮ್ ಅವ್ರು ಮಾಡ್ತಾರೆ. ವಿಜಯವಾಡದಲ್ಲಿ ಕಿರಣ್ ಸರ್ ಅಂತ ಇದ್ದಾರೆ. ಓಕೆ, ಅಲ್ಲಿ ಏನೇ ಪ್ರಾಬ್ಲಮ್ ಅವ್ರು ಅಲ್ಲಿ ಮಾಡ್ತಾರೆ. ಅವ್ರು ಮೇಂಟೆನೆನ್ಸ್ ಮಾಡ್ತಾರೆ. ಆತರ ಎಲ್ಲ ಪ್ರತಿ ಎಲ್ಲೆಲ್ಲಿ ನಮ್ ಗಾಡಿ ಹೋಗ್ತವೆ ಅಲ್ಲೊಬ್ಬೊಬ್ರು ಇದ್ದಾರೆ. ಓಕೆ, ಅವ್ರದವ್ರು ಮೇಂಟೆನೆನ್ಸ್ ಮಾಡ್ತಾರೆ. ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೆ ಅವ್ರು ಸಾಲ್ವ್ ಮಾಡ್ಕೊಡ್ತಾರೆ. ಅವರೇ ಸಾಲ್ವ್ ಮಾಡ್ತಾರೆ. ಯಾವುದೇ ರೀತಿ ಟೆನ್ಷನ್ ಇಲ್ಲ ಡ್ರೈವಿಂಗ್ ಮಾಡಕ್ಕೆ. ಸರಿ, ಗಾಡಿ ಬಂದು ಬರೀ 2 months ಆಗಿರೋದು ಅಷ್ಟೇ ಅಲ್ವಾ? 2 months ಅಷ್ಟೇ. ಇವಾಗ 40,000 ಅಷ್ಟೇ ಓಡಿರೋದು. 40,000 ಅಷ್ಟೇ ಓಡಿರೋದು. ಈ ಗಾಡಿ ಬರ್ಲಿಕ್ಕೆ ಮೊದಲು ಯಾವ ಕಂಪನಿ ಡ್ಯೂಟಿ ಮಾಡ್ತಾ ಇದ್ರಿ ಸರ್? ಅಂದ್ರೆ ಟಾಟಾನೋ ಲೈಲ್ಯಾಂಡ್? ಇದೇನೆ ನಮ್ಮ ಇನ್ನೊಂದು ಗಾಡಿ, ಹೊಸ ಗಾಡಿ ತಗೊಂಡವ್ರು. ಅದು ಅದಾದ್ಮೇಲೆ ಅದು ಇನ್ನೊಬ್ರಿಗೆ ಹಚ್ಚಿ ಇದು ಹೊಸ ರೂಟ್ ಅಂದ್ಬಿಟ್ಟು ಹೊಸ ರೂಟಿಗೆ ನೀವೇ ಕೊಟ್ಬಿಟ್ಟು ಹಳೆ ರೂಟಿಗೆ ಅವ್ರು ಸೆಟ್ ಆಗಿದ್ದಾರೆ, ಅವ್ರಿಗೆ ಕೊಟ್ಬಿಟ್ಟು ತಗೊಳ್ಳೋಣ ಮತ್ತೆ ಈ ರೂಟಿಗೆ ತಗೊಂಡೆ. ಈ ರೂಟಿಗೆ ಅದು ಟಾಟಾ ಗಾಡಿನೇ? ಇದು ಟಾಟಾ ಗಾಡಿನೇ. ಓಕೆ, ಟಾಟಾ ಗಾಡಿ ಹೇಗೆ ಸರ್ ಪರ್ಫಾರ್ಮೆನ್ಸ್ ಎಲ್ಲ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಕೂಡ ಚೆನ್ನಾಗೈತೆ. ಓಕೆ, ಡ್ರೈವಿಂಗ್ ಸ್ಮೂತ್ ಆಗೈತೆ. ಮೊದ್ಲೆಲ್ಲ ನೈಟ್ ಸರ್ವಿಸ್ ಅಲ್ಲಿ ಟಾಟಾ ಗಾಡಿ ಇರ್ಲಿಲ್ವಾ? ಅದು ಇವಾಗ ಸ್ವಲ್ಪ ಮಾಡಿಫೈ ಮಾಡಿದ್ರೆ, ಬಟ್ ಇವಾಗ ಸಕ್ಸಸ್ ಆಗಿದೆ ಸರ್. ಇದು ಬಸ್ ಅಲ್ಲಿ ಮೊದಲು ಸ್ವಲ್ಪ ಲಕ್ಸರಿ ಇರ್ಲಿಲ್ಲ, ಬಟ್ ಇವಾಗ ಬರ್ತಾ ಸಕ್ಸಸ್ ಆಗಿದೆ. BS6 ಬಂದ್ಮೇಲೆ ಟಾಟಾ ಮೊದ್ಲಿರ್ಲಿಲ್ಲ ಬರೀ ಲೈಲ್ಯಾಂಡ್ ಭಾರತ್ ಲೈಲ್ಯಾಂಡ್ ಭಾರತ್ ಬೆಂಜ್ ಅಲ್ಲಿ ಇರ್ಲಿಲ್ಲ. ಲೈಲ್ಯಾಂಡ್ ಇತ್ತು, ಸ್ಕ್ಯಾನಿಯಾ, ವೋಲ್ವೋ ಇವೇ ಇದ್ವು. ಐಷರ್ ಇತ್ತು. ಬಟ್ ಇದು ಅಷ್ಟು ಸಕ್ಸಸ್ ಇರ್ಲಿಲ್ಲ. ಇವಾಗ 2 ವರ್ಷ ಆಯ್ತು ಇದು ಸಕ್ಸಸ್ ಆಗ್ಬಿಟ್ಟಿದೆ. ಟಾಟಾ ಗಾಡಿ ತುಂಬಾ ಸಕ್ಸಸ್ ಆಗ್ಬಿಟ್ಟಿದೆ ಅಲ್ವಾ? ಅಲ್ಲಿ ಬಹಳ ಜನ ಪರ್ಚೇಸ್ ಮಾಡ್ತಾ ಇದಾರೆ ಇವಾಗ. ತುಂಬಾ ಬಾರಿ ಮಾರ್ಕೆಟ್ ಅಲ್ಲಿ 50% ಗಾಡಿ ಟಾಟಾನೇ ಬರ್ತಾ ಇದೆ. ಏನಕ್ಕೆ ಕಮ್ಮಿ ಅಲ್ವಾ ಸರ್? ಅದಕ್ಕೆ ಒಂದು 8-10 ಲಕ್ಷ ಕಮ್ಮಿ ಆಗುತ್ತೆ. ಯಾವ್ದಕ್ಕೆ? ಈಗ ಲಿಲ್ಯಾಂಡ್ ಭಾರತ್ ಬೆಂಜ್ ಗಿದ್ಲು ಟಾಟಾ ಖರೀದಿ ಮಾಡಿದ್ರೆ 8-10 ಲಕ್ಷ ರೂಪಾಯಿ ಸೇವ್ ಆಗುತ್ತೆ. ಒಂದ್ ಚೆಸ್ಸಿಗೆ. ಓಕೆ, ಹಾಗಾಗಿ ಎಲ್ಲ ಇದನ್ನ ತಗೋತಾರೆ. ಮೈಲೇಜ್ ಕೂಡ 4.2 4.3 ಬರ್ತಾ ಇದೆ. ಓಕೆ, ಚೆನ್ನಾಗಿದೆ ಮೈಲೇಜ್. ಹಾಗಾಗಿ ಎಲ್ಲ ಇದನ್ನೇ ಪರ್ಚೇಸ್ ಮಾಡ್ತಾರೆ. ಕಮ್ಮಿ ರೇಟಿಗೆ ಸಿಗುತ್ತೆ ಈ ಗಾಡಿ. ಕಮ್ಮಿ ರೇಟಿಗೆ ಸಿಗುತ್ತೆ. ಟಾಟಾ ಎಷ್ಟಾಗುತ್ತೆ ಸರ್ ಈ ಗಾಡಿ ಚಾರ್ಜಿಗೆ? 32-33 ಲಕ್ಷ ಅಂತ ಏನೋ ಹೇಳಿದ್ರು ಬರೀ ಚಾರ್ಜಿಗೆ. ಓಕೆ, ಬಾಡಿ ಅದು ಆದ್ರೆ 40-48 ಲಕ್ಷವರೆಗೂ ಲೈಲ್ಯಾಂಡಿಗೆ. ಲೈಲ್ಯಾಂಡ್ ಭಾರತ್ ಬೆಂಜ್ ಆದ್ರೆ. ಓಕೆ, ಚಾರ್ಜಿಗೆ ನಮಗೆ ಐಡಿಯಾ ಎಲ್ಲ ಕೇಳಿದೆ ಅಷ್ಟೇ. ಓಕೆ ಸರ್, ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಇದು ಫ್ಲಿಕ್ಸ್ ಬಸ್ಸಿಗೆ ಯಾವ ರೀತಿಯಲ್ಲಿ ಸರ್ ರೊಟೇಷನ್ ಮಾಡ್ತಾರೆ ಅಂತ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಫ್ಲಿಕ್ಸ್ ಬಸ್ ಅಂದ್ರೆ ಇವಾಗ ಫ್ಲಿಕ್ಸ್ ಅಂತ ಒಂದು ಕಂಪ್ನಿ ಇದೆ, ಓಲಾ ಊಬರ್ ಇದೆ ಅಲ್ವಾ? ಸೇಮ್ ಓಲಾ ಊಬರ್ ತರ. ಅವ್ರದ್ದು ಗಾಡಿ ಇಲ್ಲ, ಅವ್ರದ್ದು ವೆಹಿಕಲ್ ಅಲ್ಲ, ಎಲ್ಲ ಹೊರಗಡೆ ವೆಹಿಕಲ್. ಸೇಮ್ ಓಲಾ ಊಬರ್ ಯಾರು ಯೂಸ್ ಮಾಡ್ತಾರೆ, ಸೇಮ್ ಫ್ಲಿಕ್ಸ್. ಅದಕ್ಕೆ ಏನ್ ವ್ಯತ್ಯಾಸ ಏನಿಲ್ಲ. ಅದು ಕಾರು, ಇದು ಬಸ್ ಅಷ್ಟೇ. ಓಕೆ, ಸೇಮ್ ಮೊಬೈಲ್ ಅಲ್ಲಿ ಯಾವ ತರ ಬುಕ್ ಮಾಡ್ಕೊತೀವಿ ಅದೇ ತರ ವಿತಿನ್ ಒಂದು 5 ನಿಮಿಷದಲ್ಲಿ ಬುಕ್ ಆಗ್ಬಿಡುತ್ತೆ. ಬಸ್ ಅಲ್ಲಿದೆ ಅಂದ್ರೆ ಇಲ್ಲಿ ಬರಕ್ ಇನ್ನು 2 ನಿಮಿಷ ಇದೆ ಅಂದ್ರೆ ಟೈಮ್ ಇತ್ತು 2 ನಿಮಿಷ ಅಂದ್ರೆ ಬುಕ್ ಆಗ್ಬಿಡುತ್ತೆ. ಅಷ್ಟು ಬೇಗ? ಈ ಟೈಮ್ ಆದ್ಮೇಲೆ ಬುಕ್ ಆಗಲ್ಲ. ನೆಕ್ಸ್ಟ್ ಸ್ಟಾಪಿಗೆ ಬುಕ್ ಮಾಡ್ಕೊಂಡ್ಬಿಟ್ಟು ಹತ್ಬೋದು, ಹಂಗೇನಿಲ್ಲ. ಹತ್ಕೋಬಹುದು. ಇವಾಗ ಎಕ್ಸಾಂಪಲ್ ಇವಾಗ ಇಲ್ಲಿ ನಾವು ಇಲ್ಲಿ RR ನಗರ ಹತ್ರ ಇದ್ವಿ. ನಂದು 6-7 ಗಂಟೆಗೆ ಬಿಡ್ಬೇಕು. ನಾನು 7:05ಕ್ಕೆ ನಾನು ನಂದಿನ ಇಲ್ಲಿ ಯಾವ್ದಿದು ನಾಂಡಳ್ಳಿಗೆ ಇರ್ತೀನಿ. ಅಂದ್ರೆ ನೀವು RR ನಗರ ಇದ್ಕೊಂಡು ನಾಂಡಳ್ಳಿ ಬುಕ್ ಮಾಡ್ಬಿಟ್ಟು ಹತ್ ಬಿಡ್ಬೋದು, ಹಂಗೇನಿಲ್ಲ. ಹತ್ ಬಿಡ್ಬೋದು, ಏನ್ ತೊಂದ್ರೆ ಇಲ್ಲ. ಅದೇ ಓನರ್ ಗಾಡಿ ಆದ್ರೆ ಆತರ ಇರಲ್ಲ ಅಲ್ವಾ? ಅದು ಇರಲ್ಲ. ಅದು 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆಲ್ಲ ಬುಕಿಂಗ್ ಕ್ಲೋಸ್ ಆಗ್ಬಿಡ್ತವೆ. ಚಾರ್ಜ್ ಬಂದ್ಬಿಡುತ್ತವೆ 4 ಗಂಟೆ 5 ಗಂಟೆಗೆಲ್ಲ. ಇದು ಆತರ ಅಲ್ಲ, ಇದು ಅವಾಗಲೇ ಬುಕ್ ಮಾಡ್ಕೋಬಹುದು ಸರ್. ಆದ್ರೆ ನಿಮ್ಗೆ ಪ್ರಾಬ್ಲಮ್ ಆಗಲ್ವಾ? ಪ್ರಾಬ್ಲಮ್ ಅವಾಗಿಂದ ಮೆಸೇಜ್ ಬಂದ್ಬಿಡುತ್ತೆ ನಮ್ಗೆ, ಬುಕ್ ಆಯ್ತಂತ. ಚೆಕ್ ಮಾಡ್ತಾನೆ ಇರ್ತೀವಲ್ವಾ ಅದು ಆ್ಯಪ್. ಅದು ಆ್ಯಪ್ ಚೆಕ್ ಮಾಡಿದಂಗೆಲ್ಲ ನಮ್ಗೆ ಬಂದ್ಬಿಡುತ್ತೆ ಅವಾಗಿಂದ ಅವಾಗಲೇ. ಓಕೆ, ಮೊಬೈಲ್ ಅಲ್ಲಿ ಅವ್ರದ್ದು ಸಪರೇಟ್ ಆ್ಯಪ್ ಇದೆಯಾ? ಆ್ಯಪ್ ಇದೆ. ಓಕೆ, ಸ್ವಲ್ಪ ಕಾಣಿಸ್ಬೋದಾ ಸರ್? ಒಂದು ನಿಮಿಷ ತೋರಿಸ್ತೀನಿ. ಈ ತರ ಆ್ಯಪ್ ಇರುತ್ತೆ. ಇದಕ್ಕೆ ಲಾಗಿನ್ ಪಾಸ್ವರ್ಡ್ ಎಲ್ಲ ಕೊಟ್ಟಿರ್ತಾರೆ. ಓಕೆ, ಗಾಡಿ ನಂಬರ್ ಮೇಲೆ ನಮ್ಮ ಹೆಸರು ಮೇಲೆ ವಿತ್ ಗಾಡಿ ನಂಬರು. ಓಕೆ, ಇವಾಗ ಈ ತರ ಇದೆ ನೋಡಿ. ಓಕೆ, ಇವಾಗ ನನ್ನ ಬಸ್ ಬಂದು ಬೆಂಗಳೂರು ಮೆಜೆಸ್ಟಿಕ್ ಅಂತ ಇಲ್ಲಿದೆ. ಓಕೆ, ಕ್ಲಿಕ್ ಮಾಡಿದ್ರೆ ಎಲ್ಲ ಕಸ್ಟಮರ್ ಡೀಟೇಲ್ ಎಲ್ಲ ಬಂದ್ಬಿಡುತ್ತೆ ನನಗೆ. ಓಕೆ, ಎಲ್ಲ ಮೊಬೈಲ್ ಅಲ್ಲೇ ಬರುತ್ತೆ. ಇವಾಗ ನೋಡಿ ಇನ್ನೂ ಬುಕ್ ಆಗಿದೆ. ನಿಮ್ಗೆ ಚಾರ್ಟ್ ಇರಲ್ವಾ ಸರ್? ಚಾರ್ಟ್ ಇರಲ್ಲ. ಎಲ್ಲ ಎಲ್ಲಿ ನೋಡಿ ಎಲ್ಲಿಂದ ಬುಕ್ ಆಗಿದೆ, ಅದು
ಮಡಿವಾಳದಿಂದ ಒಂದು ಬುಕ್ ಆಗಿದೆ. ಓಕೆ ಆಮೇಲೆ ಬೆಂಗಳೂರು ಸಿಲ್ಕ್ ಬೋರ್ಡಿಂದ ಒಂದು ಬುಕ್ ಆಗಿದೆ. ಓಕೆ ಈ ತರ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿದೆ ನೋಡಿ, ಹಾ ಕಾಣಿಸ್ತಾ ಇದೆಯಾ? ಬಂದ್ಬಿಡತ್ತೆ. ಇಲ್ಲಿದೆ ನೋಡಿ, ಹಿಂಗ್ ನೋಡಿದ್ರೆ ಅವ್ರು ಡೀಟೇಲ್ ಬಂದ್ಬಿಡುತ್ತೆ ನಮಗೆ. ಎಷ್ಟು ಸೀಟ್ ಬುಕ್ ಆಗಿದೆ ಅಂತ ಎಷ್ಟು ಸೀಟು ಇಲ್ಲಿಗೆ ಇದ್ರ ಮೇಲೆ ಮುಟ್ಟಿದ್ರೆ ಕಸ್ಟಮರ್ ಕಾಲ್ ಆಗ್ಬಿಡುತ್ತೆ. ಕಾಲ್ ಹೋಗ್ಬಿಡುತ್ತೆ. ಸಿಲ್ಕ್ ಬೋರ್ಡ್ ಹತ್ರ ಹೋದ ತಕ್ಷಣ ಇಲ್ಲಿ ಮುಟ್ಬಿಡ್ತೀವಿ, ಕಸ್ಟಮರ್ ಕಾಲ್ ಮಾಡ್ತೀವಿ, ಬಸ್ ಬಂದಿದೆ ಅಂತ ಹೇಳ್ತೀವಿ, ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತೀವಿ. ಪಿಕಪ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಟೈಮ್ ಕೊಟ್ಟಿದ್ರು ನೋಡಿ, 9:15 9:15 9:30 ಓಕೆ ಈ ತರ ಅವಾಗಿಂದ ಅವಾಗೆ ಬುಕ್ ಮಾಡ್ಕೋಬಹುದು. ಇದು ಅವಾಗಿಂದ ಅವಾಗೆ ಬುಕ್ ಮಾಡ್ಕೋಬಹುದು. ಅದೇ ಓನರ್ ಆದ್ರೆ ಆತರ ಇರಲ್ಲ, ಚಾರ್ಟ್ ಆ ತರ ಇರಲ್ಲ. ಹೌದು, ಚಾರ್ಟ್ ಬಂದ್ಬಿಡತ್ತೆ. ಚಾರ್ಟ್ ಬಂದ್ಬಿಡುತ್ತೆ. ಅದು ಅದಕ್ಕೆ ಬಹಳ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ. ಹಾಗೆ ತುಂಬಾ ವ್ಯತ್ಯಾಸ ಇದೆ ಅದು. ಸರ್ ಯಾವ್ದು ಬೆಸ್ಟ್ ಸರ್? ಓನರ್ ಮೇಂಟೆನೆನ್ಸ್ ಬೆಸ್ಟ್, ಇದೇ ಇವ್ರದ್ದು ಬೆಸ್ಟ್ ಸರ್. ಇದೇ ಬೆಸ್ಟ್. ಯಾಕಂದ್ರೆ ಓನರ್ ಚಾರ್ಟ್ ಬಂದ್ಬಿಡುತ್ತಲ್ಲ ಸರ್, ಅದು ಗೊತ್ತಿರಲ್ಲ. ಕೆಲವರು ಫೋನ್ ಯಾವ್ದೇ ನಂಬರ್ ಕೊಟ್ಟಿರ್ತಾರೆ, ಮಿಸ್ಟೇಕ್ ಆಗುತ್ತೆ. ಇದು ಹಂಗಲ್ಲ, ಇದು ಅವಾಗಿಂದ ಹೋಗ್ಲಿ. ಅವಾಗಿಂದ ಅವಾಗೆ. ಮತ್ತೆ ಸರ್ ಈ ಮೇಂಟೆನೆನ್ಸ್ ವಿಷಯಕ್ಕೆ ಬಂದ್ರೆ ಯಾರು ಸರ್ ಮೇಂಟೈನ್ ಮಾಡೋದು? ಇದೆಲ್ಲ ಮೇಂಟೈನ್ ಮಾಡೋದು, ಸೀಟಿಂಗು ಬುಕ್ಕಿಂಗ್ ಎಲ್ಲ ಮೇಂಟೈನ್ ಮಾಡೋದು ಫ್ಲಿಕ್ಸ್ನವರು. ಓಕೆ ಬಿಟ್ ವೆಹಿಕಲ್ ಮೇಂಟೆನೆನ್ಸ್ ಮಾಡೋದು ನಮ್ಮ ಓನರ್. ಓಕೆ 50-30 ಆತರ ಇರುತ್ತಾ? ಇಲ್ಲ, ವೆಹಿಕಲ್ ಏನ್ ಟೋಟಲ್ ಏನ್ ಮೇಂಟೆನೆನ್ಸ್ ಇದೆ, ವೆಹಿಕಲ್ ಮೇಂಟೆನೆನ್ಸ್ ಬಂದು ಓನರ್ದು. ಓಕೆ ಇದ್ರ ಪ್ಯಾಸೆಂಜರ್ ಮೇಂಟೆನೆನ್ಸ್ ಏನಿರುತ್ತಲ್ಲ, ಪ್ಯಾಸೆಂಜರ್ ಹಾಕ್ಸೋದು ಬಿಡೋದಲ್ಲ, ಅದೆಲ್ಲ ಅವ್ರಿಗೆ ಫ್ಲಿಕ್ಸ್ ಅವ್ರು ಬಿಟ್ಟಿರೋದು. ಓಕೆ ಅವರು ಒಂದ್ ದಿವ್ಸಕ್ಕೆ ಇಷ್ಟಂತ ಓನರ್ಗೆ ಕೊಟ್ಬಿಡ್ತಾರೆ. ಅವರು ಕೊಟ್ಬಿಡ್ತಾರೆ ಮಂತ್ಲಿ ಇಷ್ಟಂತ ಓಕೆ ಮಂತ್ಲಿ ಬಾಡಿಗೆ. ಓಕೆ ಒಂಥರ ಅಟ್ಯಾಚ್ ತರ. ಅಟ್ಯಾಚ್ ಅಂದ್ರೆ ಒಂದು ಇಷ್ಟು ವರ್ಷಕ್ಕೆ ಈ ಗಾಡಿ ಅವ್ರ ಸೀಮಿತಕ್ಕೆ ಅಂತ ಬರ್ಸ್ಕೊಬಿಡ್ತಾರ. 5 ವರ್ಷ ಅಂತ. ಇವಾಗ 5 ವರ್ಷ ಹೊಸ ಗಾಡಿ ಕೊಟ್ರೆ 5 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡು ಇವಾಗ 5 ವರ್ಷ ಪೂರ್ತಿ ಅವ್ರ ಹತ್ರನೇ, ಅವ್ರ ಹತ್ರನೇ ಇರೋದು. ಮತ್ತೆ ಎಲ್ಲಿ ಹೊರಗೆ ಹೋಗಲ್ಲ. ಅವ್ರು ಮಂತ್ಲಿ ಪೇಮೆಂಟ್ ಕ್ಲಿಯರ್ ಮಾಡ್ತಾರೆ. 5 ವರ್ಷ ಅವ್ರ ಹತ್ರನೇ ಇರ್ತದೆ. 5 ವರ್ಷ ಆದ್ಮೇಲೆ ಮತ್ತೆ ಹೊಸ ಗಾಡಿ ತಗೋಬಹುದು. ಹೊಸ ಗಾಡಿ ಮತ್ತೆ ತಗೋಬಿಡ್ತಾರೆ. ಸರ್ ಇದು ಇವಾಗ 5 ವರ್ಷದವರೆಗೂ ನೀವು ಇದೇ ಕಂಪ್ನಿಯಲ್ಲಿ ಇಡೋದು, ಮತ್ತೆ ಹೊರಗೆ ತೆಗಿಯಂಗಿಲ್ಲ? ಹೊರಗೆ ತೆಗಿಯಂಗಿಲ್ಲ. ಡೀಸೆಲ್ ಜಾಸ್ತಿ ಆಯ್ತು ಅಂದ್ರೆ ಅವ್ರು ಬಾಡಿಗೆ ಜಾಸ್ತಿ ಕೇಳ್ತಾರೆ ಓನರ್. ಓಕೆ ಅದು ಸ್ಟಾರ್ಟಿಂಗ್ ಮೆನ್ಷನ್ ಮಾಡಿರಲ್ಲ ಎಷ್ಟಕ್ಕಂತ? ಇಲ್ಲ, ಇಷ್ಟೇ ಅಂತ ಮೆನ್ಷನ್ ಮಾಡಿರಲ್ಲ. ಇವಾಗ ಒಂದು ಸಪೋಸ್ 10,000 ಅಂತ ಬಾಡಿಗೆ ಕೊಡ್ತಾ ಇದಾರೆ ಅಂದ್ರೆ, ಡೀಸೆಲ್ ಜಂಪ್ ಆಯ್ತು ಅಂದ್ರೆ 15,000 ಕೇಳ್ತಾರೆ. ಯಾಕಂದ್ರೆ ಡೀಸೆಲ್ ಜಾಸ್ತಿ ಆಗಿರುತ್ತಲ್ಲ. ಪ್ಯಾಸೆಂಜರ್ ಸೀಟ್ ಜಾಸ್ತಿ ಅದು ಮಾಡ್ತಾರೆ. ಅದು ಇವ್ರಿಗೆ ಬಿಟ್ಟಿರೋದು. ಓನರ್ ಡೀಸೆಲ್ ಜಾಸ್ತಿ ಆಗಿದೆ, ನಂಗೆ ಜಾಸ್ತಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಕೇಳ್ತಾರೆ. ಓಕೆ ಅವಾಗ ಇವ್ರು ಪ್ಯಾಸೆಂಜರ್ ಜಾಸ್ತಿ ಇಸ್ಕೊತಾರೆ ಇವರು. ಆತರ ಇಲ್ಲ ವಾಶ್ರೂಮ್ ವಿತೌಟ್ ವಾಶ್ರೂಮ್. ಫ್ಲಿಕ್ಸ್ ಅಲ್ಲಿ ಜಾಸ್ತಿ ವಾಶ್ರೂಮ್ ಗಾಡಿನೇ ಇದೆ ಅಲ್ವಾ? ಇಲ್ಲ ಇಂಟರ್ಸಿಟಿಲಿ ಇದೆ. ಫ್ಲಿಕ್ಸ್ ಅಲ್ಲಿ ಒಂದು ಇಲ್ವಾ? ಒಂದು ಇಲ್ಲ. ಏನಕ್ಕೆ ಸರ್? ಬರೀ ಇಂಟರ್ಸಿಟಿಲಿ ಬಿಟ್ರೆ ಮತ್ತೆ ಎಲ್ಲೂ ಇಲ್ಲ ಸರ್. ಅದು ಮತ್ತೆ ಇವಾಗ ಏನು VRL ಅಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗೆ. ಬಟ್ ಇಂಟರ್ಸಿಟಿ ಒಂದ್ ಬಿಟ್ರೆ ಎಲ್ಲೂ ವಾಶ್ರೂಮ್ ಅದು ತೊಂದರೆ ಆಗುತ್ತೆ ಸರ್ ಪ್ಯಾಸೆಂಜರ್ಗೆ. ತೊಂದರೆ ಆಗುತ್ತೆ. ರೋಡ್ ಮೇಲೆ ಓಡಾಡೋದು ತೊಂದರೆ ಆಗುತ್ತೆ. ವಾಶ್ರೂಮ್ ಬಿಟ್ರೆ ಬೇಕಾದ್ರೆ ಯಾರಿಗೂ ಬಂದ್ರೆ ನಾವು ಅಲ್ಲಿ ನಿಂದಿಸ್ಬಿಟ್ಟು ವಾಶ್ರೂಮ್ ಇದ್ರೆ ಹೋಗ್ಬಾ ಅಂತ ಹೇಳ್ತೀವಿ. ಹೋಗ್ಬಾ ಅಂತ ಹೇಳ್ತೀರಾ? ನೈಟ್ ಎಲ್ಲ 3 ಬ್ರೇಕ್ ಕೊಡ್ತೀವಿ ವಾಶ್ರೂಮ್ ಬ್ರೇಕ್. ಅದು ಯಾವ ರೀತಿ ಸರ್ ಪ್ರಾಬ್ಲಮ್? 12 ಯಾಕಂದ್ರೆ ಅದು ರೋಡ್ ಮೇಲೆ ಬಿಡ್ಬೇಕಲ್ವ ಇರುತ್ತೆ. ಕೆಲವೊಂದ್ ಗಾಡಿಗೆ ಇರುತ್ತೆ, ಕೆಲವೊಂದ್ ಗಾಡಿಗೆ ಇರಲ್ಲ. ರೋಡ್ ಮೇಲೆ ಬಿಟ್ಕೊಂಡು ಹೋಗ್ಬಿಡ್ತಾರೆ. ಕೆಲವೊಂದ್ ಗಾಡಿ ಡಂಪ್ ಮಾಡೋದೇ ಇರುತ್ತೆ. ಇಂಟರ್ಸಿಟಿದೆಲ್ಲ ಡಂಪ್ ಅಲ್ವಾ? ಡಂಪ್ ಇರುತ್ತೆ. ಅದು ಏನೋ ಡಂಪ್ ಅಂತಾರೆ, ರೋಡ್ ಮೇಲೆ ಬಿಟ್ಟು ನೈಟ್ ಎಲ್ಲ ಘಾಟ್ ಸೆಕ್ಷನ್ ಅಲ್ಲಿ ಬಿಡ್ತಾರೆ. ಅದು ಸಿಟಿಲಿ ಏನಾದ್ರು ಆದ್ರೆ ಡಂಪ್ ಮಾಡ್ತಾರೆ. ಇನ್ನು ರೋಡ್ ಸೈಡ್ ಘಾಟ್ ಸೆಕ್ಷನ್ ಅಂದ್ರೆ ರೋಡ್ ಮೇಲೆ ಬಿಟ್ಟು ಅದು ಒಂಥರ ಚೆನ್ನಾಗಿದೆ. ಬಟ್ ನಮ್ಗಂತೂ ಸರಿ ಅನ್ಸಿಲ್ಲ. ಸರಿ ಡ್ರೈವಿಂಗ್ ಮಾಡ್ಬೇಕಾದ್ರೆ ಡ್ರೈವಿಂಗ್ ಪಕ್ಕದಲ್ಲಿ ಇರ್ತದೆ, ಫುಲ್ ಸ್ಮೆಲ್ ಬರ್ತದೆ. ಕೆಲವೊಂದು ಕಂಪನಿ ಗಾಡಿಲೆಲ್ಲ ಈ ಲಿಕ್ವಿಡ್ ಅಲ್ಲಿ ಡ್ರೈವ್ ಮಾಡ್ಬಿಡ್ತಾರಲ್ಲ? ಹೌದು. ಬಟ್ ಯಾವ ಕಂಪ್ನಿಲೂ ಇಲ್ಲ. ಇಂಟರ್ಸಿಟಿ ಬಿಟ್ರೆ ಯಾವ್ದ್ರಲ್ಲೂ ಇಲ್ಲ. ಆಲ್ಮೋಸ್ಟ್ ಇಲ್ಲ. ಇಂಟರ್ಸಿಟಿ ಒಂದೇನೆ ಬಾತ್ರೂಮ್ ವ್ಯವಸ್ಥೆ ಇರೋದು. ಪೂರ್ತಿ ಅವ್ರ ಹತ್ರ ಇರೋದು ಎಲ್ಲ ಗಾಡಿಗೂ ಬಾತ್ರೂಮ್ ವ್ಯವಸ್ಥೆ. ನಮ್ ಗಾಡಿಗಿಲ್ಲ. ನಾವು ಅದಕ್ಕೆ ಅದು ಬಾತ್ರೂಮ್ ಫೆಸಿಲಿಟಿ ಇಲ್ಲ ಅಂದ್ಬಿಟ್ರೆ ನಾವು 12 ಗಂಟೆ ಒಂದು ಬ್ರೇಕ್ ಕೊಡ್ತೀವಿ, 4 ಗಂಟೆ ಒಂದು ಬ್ರೇಕ್ ಕೊಡ್ತೀವಿ, ಮತ್ತೆ 7 ಗಂಟೆ ಒಂದು ಬ್ರೇಕ್ ಕೊಡ್ತೀವಿ. 3 ಅವರ್ಗೆ ಒಂದ್ಸತಿ ವಾಶ್ರೂಮ್ ಬ್ರೇಕ್ ಕೊಡ್ತೀವಿ. 10 ನಿಮಿಷ 3 ಸರಿ ಕೊಡ್ತೀರಾ? AC ಬಸ್ ಅಲ್ವಾ? ಎಲ್ಲ ಫ್ರೀ ರೋಡ್. ಎಷ್ಟವರೆಗೆಲ್ಲ ರೀಚ್ ಮಾಡ್ತೀರಾ ಸರ್? ಇದು ಟ್ರಾಫಿಕ್ ಎಲ್ಲ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಕರೆಕ್ಟ್ ಆಗಿ ಇಲ್ಲಿ 10 ಗಂಟೆ ಬಿಟ್ಟರೆ 8 ಗಂಟೆ ಬಿಟ್ಟರೆ ಬೆಳಗ್ಗೆ 8 ಅಲ್ಲಿ ಇರ್ತೀವಿ. ಲಾಸ್ಟ್ ಆಫ್ ಗಚ್ಚಿಗೋಲಿಗೆ 12 ಅವರಲ್ಲಿ ಅಲ್ಲಿ ಇರ್ತೀವಿ. 12 ಅವರಿಗೆ ಪಿಕಪ್ ವಿತ್ ಡ್ರಾಪ್ ಎಲ್ಲ ಸೇರಿ. ಎಷ್ಟು ಸ್ಪೀಡ್ ಹೊಡಿತೀರಾ ಸರ್? ಇದು 80 ಸ್ಪೀಡ್ ಲಾಕ್ ಇದೆ. 80 ಸ್ಪೀಡಿಗೆ ಹೋಗೋದಿಲ್ಲ. ಆಮೇಲೆ 80 ಲಾಕ್ ಇದೆ. ಹಾಗೆ ಸರ್ ಅಲ್ಲಿರೋ ಸರ್ ಈ ಬಸ್ಸಿಗೆ ಎಷ್ಟು ಗೇರ್ ಬರುತ್ತೆ? ಈ ಟಾಟಾ ಬಸ್ಸಿಗೆ ಒಂದು ರಿವರ್ಸ್ ಇದೆ, 6 ರನ್ನಿಂಗ್ ಬ್ರೇಕ್ ಇದೆ, ರನ್ನಿಂಗ್ ಗೇರ್ ಇದೆ. ಓಕೆ 6+1 6+1. ಹಾಗೆ ಸರ್ ಇವಾಗ ಸಪೋಸ್ ಇವಾಗ ದೊಡ್ಡ ಘಾಟ್ ಸೆಕ್ಷನ್ ಬಂದ್ರೆ ಯಾವ ಗೇರ್ ಯೂಸ್ ಮಾಡ್ತೀರಾ? ಅದಕ್ಕೆ ಸ್ಪೆಷಲ್ 1 ಗೇರ್ ಯೂಸ್ ಮಾಡ್ತೀವಿ. 1 ಗೇರ್. ಇದಕ್ಕೆ ಸ್ಪೆಷಲ್ L ಗೇರ್, C ಗೇರ್ ಆತರ ಏನಿಲ್ಲ? ಇಲ್ಲ, ಆತರ ಏನಿಲ್ಲ. ಇದು ಅದು L C ಅಂತ ಬಂದು ಅದು ಭಾರತ್ ಬೆಂಜ್ ಅಲ್ಲಿ ಕೊಟ್ಟಿದ್ದಾರೆ ಆಪ್ಷನ್. ಇದರಲ್ಲಿ ಇಲ್ಲ. ಇದ್ರಲ್ಲಿ ಫಸ್ಟ್ ಗೇರ್ ಹಾಕ್ಬಿಟ್ಟಿದ್ರೆ ಸಾಕದು ಯಾವ ಘಾಟ್ ಸೆಕ್ಷನ್ ಅದನ್ನು ಹತ್ಬಿಡುತ್ತೆ. ಗಾಡಿ ಭಾರಿ ಪಿಕಪ್ ಇದೆ. ಅದು ಫಸ್ಟ್ ಗೇರ್ ಸ್ಪೆಷಲ್ ಗೇರ್ ಅಂತೀವಿ. ಅದರಲ್ಲಿ C ಗೇರ್ ಅಂತ ಹೇಳ್ಕೊಡ್ತಾರೆ. ಇದು ಸ್ಪೆಷಲ್ ಗೇರ್. ಇದರಲ್ಲಿ ಸ್ಪೆಷಲ್ ಗೇರ್.
ಅದು ಫಸ್ಟ್ ಗೇರ್ ಭಾರಿ ಪಿಕಪ್ ಇದೆ ಈ ಗಾಡಿ. ಹತ್ಕೊ ಹೋಗ್ಬಿಡತ್ತಾ? ಹತ್ಕೊಂಡು ಹೋಗ್ಬಿಡುತ್ತೆ. ಹತ್ಕೋಗ್ಬಿಡತ್ತೆ. ಎಷ್ಟೇ ಅಪ್ ಇದ್ರು ಹತ್ಕೊಂಡು ಹೋಗ್ಬಿಡುತ್ತೆ. ಅಟ್ಯಾಚಿಗೆ ಯಾವ ಗಾಡಿ, ಯಾವ ಕಂಪನಿ ಬೆಸ್ಟ್ ಸರ್? ಫ್ಲಿಕ್ಸ್ ಬೆಸ್ಟ್? ಅದು ನಾವು ಮಾಡಿದ್ದು ಇದರಲ್ಲಿ ಇಂಟರ್ಸಿಟಿ ನಾವು ಮಾಡಿಲ್ಲ. ಓಕೆ. ನಾವು ಬೆಸ್ಟ್ ಅನ್ಸಿದ್ದು ಇದೇನೆ. ಯಾಕಂದ್ರೆ ಈಸಿ ಇದೆ, ನಮಗೂ ಈಸಿ ಇದೆ. ಮತ್ತೆ ಫಸ್ಟ್ ಡ್ರೈವರ್ ಸೆಕೆಂಡ್ ಡ್ರೈವರ್ ಯಾರಾದ್ರೂ ಪಿಕಪ್ ಮಾಡ್ಕೋಬಹುದು. ಒಂದ್ 2 ದಿವಸ ಕಿನ್ನರ್ ಬಂದ 2 ದಿವಸ ಅವ್ರು ಟ್ರೈನಿಂಗ್ ಕೊಟ್ರೆ ಅವರು ಪಿಕಪ್ ಮಾಡ್ಕೋಬಹುದು. ಬಟ್ ಇಂಟರ್ಸಿಟಿಲೆಲ್ಲ ಹಂಗಿಲ್ಲ, ಅವರೆಲ್ಲ ಸ್ವಲ್ಪ ಪದ್ಧತಿಗಳು ಜಾಸ್ತಿ ಇದಾವೆ. ನಮ್ಮಲ್ಲಿ ಯಾರಾದ್ರೂ ಪಿಕಪ್ ಮಾಡ್ಕೋಬಹುದು, ಹಾಗೇನಿಲ್ಲ. ಓಕೆ ಸರ್, ಈಸಿ ಇದೆ ಇದು. ಈಸಿ ಇದೆ, ಫುಲ್ ಈಸಿ ಇದೆ ಫ್ಲಿಕ್ಸ್. ಓಕೆ ಸರ್, ನಿಮ್ಗೆ ಏನಾದ್ರು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವ ಈ ಕಂಪನಿಯಿಂದ? ಫ್ಲಿಕ್ಸ್, ಜಿಂಗ್ ಬಸ್ ಆತರ ಅಟ್ಯಾಚ್ ಕಂಪನಿಯಿಂದ ರೂಲ್ಸ್ ಇರ್ತಾವ ಡ್ರೈವರ್ಗಳಿಗೆ? ರೆಗ್ಯುಲೇಷನ್ ಇರ್ತವೆ. ಸ್ಮೋಕಿಂಗ್ ಮಾಡಂಗಿಲ್ಲ ರನ್ನಿಂಗ್ ಅಲ್ಲಿ. ಕ್ಯಾಮ್ರಾ ಇಟ್ಟಿರ್ತಾರೆ. ಓಕೆ, ಕ್ಯಾಮ್ರಾ ಇದೆಯಾ? ಹಾ. ಓಕೆ, ಏನಕ್ಕೆ ಯೂಸ್ ಆಗುತ್ತೆ ಸರ್ ಅದು? ಅದು ಸ್ಮೋಕಿಂಗ್ ಮಾಡಿದ್ರೆ, ನಿದ್ದೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ನಿಮ್ಮನ್ನು ಮಾನಿಟರ್ ಮಾಡ್ತಾ ಇರುತ್ತೆ. ಮಾನಿಟರ್ ಮಾಡ್ತಾ ಇರುತ್ತೆ. ಪ್ಲಸ್ ಏನಾದ್ರೆ ಮತ್ತೆ ಇನ್ಸಿಡೆಂಟ್ ನಡೆದ್ರೆ ಯಾರು ತಪ್ಪು ಅನ್ನೋದೆಲ್ಲ ಎಲ್ಲ ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗುತ್ತೆ. ಟೋಟಲ್ ಕವರ್ ಆಗುತ್ತೆ ಎಲ್ಲ. ಈ ಕಡೆ ಮುಂದ್ಗಡೆದು, ಈ ಕಡೆ ಹಿಂದ್ಗಡೆದು. ಹಾಗೆ ಸರ್, ಇವಾಗ ನಿಮ್ಗೆ ಎಷ್ಟು ಅವರ್ ಟೈಮಿಂಗ್ ಕೊಡ್ತಾರೆ? ಅದೇ 12 ಅವರ್ ಟೈಮಿಂಗ್. 12 ಅವರ್ ಟೈಮ್. ಅದು ಏನು ಆಪ್ ಅಲ್ಲಿ ಕೊಟ್ಟಿರ್ತದೆ ಅದೇ ಟೈಮಲ್ಲಿ ರೀಚ್ ಆಗ್ಬಿಡುತ್ತೆ. ಓಕೆ, ಸಪೋಸ್ ಏನಾದ್ರು ಬೈ ಚಾನ್ಸ್ ಅದು ಏನೋ ಟ್ರಾಫಿಕ್ ಅಲ್ಲಿ, ಅದೇ ರೋಡ್ ಅಲ್ಲಿ ಏನಾದ್ರು ಇನ್ಸಿಡೆಂಟ್ ಆದ್ರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಪ್ಯಾಸೆಂಜರ್ ಕನ್ವಿನ್ಸ್ ಮಾಡ್ತೀವಿ, ಸರ್ ಹಿಂಗಾಗಿದೆ ಅಂದ್ರೆ ನೋ ಪ್ರಾಬ್ಲಮ್ ಅಂತಾರೆ. ಆ ತರ ನೋ ಪ್ರಾಬ್ಲಮ್ ಅಂತಾರೆ. ಇದು ಕಂಪನಿ ಏನ್ ಹೇಳಲ್ಲ ಅಲ್ವಾ ನಿಮ್ಗೆ? ಇಲ್ಲ, ಹೇಳಲ್ಲ. ಕಂಪನಿ ಹೇಳುತ್ತೆ. ಅಲ್ಲಿ ಇನ್ ಕೇಸ್ ಮತ್ತೇನಾದ್ರೂ ಲೇಟ್ ಆದ್ರೆ, ನಮ್ಮ ವೆಹಿಕಲ್ ಏನಾದ್ರು ಪ್ರಾಬ್ಲಮ್ ಲೇಟ್ ಆದ್ರೆ ಕಂಪ್ನಿ ಇನ್ಫಾರ್ಮ್ ಮಾಡುವಂತ ಕಂಪ್ನಿ ಹೇಳುತ್ತೆ. ಅದ್ರಲ್ಲಿ ಚಾಟ್ ಅಲ್ಲಿ ಅದು ಬರುತ್ತೆ, ಬುಕಿಂಗ್ ಆಪ್ ಅಲ್ಲಿ. ಕಂಪ್ನಿಗೆ ಇನ್ಫಾರ್ಮ್ ಮಾಡಿ ಏನು ಗಾಡಿ ಪ್ರಾಬ್ಲಮ್ ಇದೆ ಅಂತ. ಅವ್ರು ಏನ್ ಮಾಡ್ತಾರೆ, ಎಲ್ಲ ಕಸ್ಟಮರ್ಗೆ ಕನ್ವಿನ್ಸ್ ಮಾಡ್ತಾರೆ, ಇನ್ಫಾರ್ಮ್ ಮಾಡ್ತಾರೆ. ಅಲ್ಲೇ ಕನ್ವಿನ್ಸ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು, ಈ ತರ ಆಗಿದೆ. ಫ್ಲಿಕ್ಸ್ ಅವರೇ? ಫ್ಲಿಕ್ಸ್ ಅವರೇ. ಇಲ್ಲ ಬೇರೆ ಗಾಡಿ ಬೇಕಂದ್ರೆ ಬೇರೆ ಗಾಡಿ ಅರೇಂಜ್ ಮಾಡ್ತಾರೆ ಅವಾಗಿನ. ಹಾಗೆ ಸರ್, ಫ್ಲಿಕ್ಸ್ ಅವ್ರದ್ದು ಹಾಗಿದ್ರೆ ಒಂದು ಗಾಡಿ ಇಲ್ಲ ಇಲ್ಲಿ ತನಕ? ಇಲ್ಲ. ಅವ್ರ ಫ್ಲಿಕ್ಸ್ ಅವ್ರದ್ದು ಜರ್ಮನ್ ಕಂಪ್ನಿ ಇದು. ಓ, ಜರ್ಮನ್ ಹೊರಗಿನ ಕಂಪ್ನಿ? ಹೊರಗಿನ ಕಂಪ್ನಿ ಇದು. ಅವ್ರದ್ದು ವೆಹಿಕಲ್ ಇಲ್ಲ, ಒಂದು ಆ್ಯಪ್ ಅದು ಅಷ್ಟೇ. ಆ್ಯಪ್ ಅಷ್ಟೇ. ಈ ಓಲಾ ಉಬರ್ ತರ? ಓಲಾ ಉಬರ್. ಓಕೆ, ಇವ್ರದ್ದು ಇಂಟರ್ಸಿಟಿ ಅವ್ರದ್ದು ಗಾಡಿ ಇದೆ ಅಲ್ವಾ? ಅವ್ರದ್ದು ಇಲ್ಲ. ಅವ್ರದ್ದು ಸೇಮ್ ಆ್ಯಪೇ. ಜಿಂಗು, ಫ್ಲಿಕ್ಸ್, ಇಂಟರ್ಸಿಟಿ, ಮತ್ತೆ ಇನ್ನೊಂದು ಯಾವ್ದು ಬಂದಿದೆ, ಯೋಲೋ. ಯೋಲೋ ಬಸ್. ಮತ್ತೆ ಇನ್ನೊಂದು ಬಂದಿದೆ ನೋಡ್ರಿ, ಯಾವ್ದು ಇವಾಗ ಇನ್ನೂ ರಿಲೀಸ್ ಆಗಿಲ್ಲ. ಆಲ್ರೆಡಿ ಪ್ರಕಾಶ್ ಪಾಡಿ ಕ್ಯಾಮ್ರಾ ನೋಡಿದೆ ನಾನು ಮೊನ್ನೆ. ಒಂದು 50 ಬಸ್ ನಿಂತಿದ್ದಾವೆ. 50 ಬಸ್. ಜೈಲೋ ಬಸ್ ಅಂತ, ಅದೊಂದು ಮತ್ತೆ ಸಪರೇಟ್ ಹೊಸದು. ಆ ತರ ಇವೆಲ್ಲ ಎಲ್ಲ ಆ್ಯಪ್ ಇವೆಲ್ಲ. ಆ್ಯಪ್. ಓಕೆ, ಈ ಓನರ್ ಗಳನ್ನ 1 ಕಿಲೋಮೀಟರ್ಗೆ ಇಷ್ಟ ಅಂತ ಹಾಕಿ ನಡ್ಸೋದು ಆ ತರ ಅಲ್ವಾ? ಅದೆಲ್ಲ ದುಡ್ಡು ಗಿಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದೆಲ್ಲ ಫ್ಲಿಕ್ಸ್ನವರೇ. ಫ್ಲಿಕ್ಸ್ ಅವರೇ. ಇದು ಮೇಂಟೆನೆನ್ಸ್ ಎಲ್ಲ ಮಾಡೋದ್ರೆ ನಮ್ಮ ಓನರ್. ಓಕೆ ಸರ್, ಟ್ರಿಪ್ ಆಗದೆ ಕೊಡ್ತಾರೆ? ಇಷ್ಟ ಕೊಡ್ತಾರೆ ಮಂತ್ಲಿ. ಅದು ಬೆಸ್ಟ್ ಅಲ್ವಾ? ಬೆಸ್ಟ್ ಇದೆ. ಅದಕ್ಕೇನೆ ಅವರು ಓನರ್ ಅವ್ರ ಕಂಪನಿ ಗಾಡಿ ತೆಗೆದು ಫ್ಲಿಕ್ಸ್ ಅಟ್ಯಾಚ್ಮೆಂಟ್ ಮಾಡ್ತಾರೆ. ಓಕೆ, ಸ್ವಂತ ಕಂಪನಿಯಿಂದ ತೆಗೆದು ಕೆಲವೊಂದು ಟೈಮಲ್ಲಿ ಸೀಟ್ ಆಗತ್ತೆ, ಕೆಲವೊಂದು ಟೈಮಲ್ಲಿ ಆಗಲ್ಲ, ನಿಂತ್ ಬಿಡುತ್ತೆ ಗಾಡಿ. ಬುಕಿಂಗ್ ಆಗಿಲ್ಲ ನಿಲ್ಸ್ಬೇಕಾಗುತ್ತೆ. ಇದ್ರಲ್ಲಿ ಹಂಗಿಲ್ಲ. ಅವ್ರು ಬುಕಿಂಗ್ ಆಗಿಲ್ಲ ಅಂದ್ರೆ ಹೇಗಾದ್ರೂ ಮ್ಯಾನೇಜ್ ಮಾಡಿ ಬುಕಿಂಗ್ ಮಾಡ್ಬಿಡ್ತಾರೆ. ಓಕೆ, ಹೇಗಾದ್ರೂ ಬುಕಿಂಗ್. ಹೆಂಗಿರುತ್ತೆ ಅಂದ್ರೆ, ಇವಾಗೆಲ್ಲ ಅದರಲ್ಲಿ 2000 ಇದೆ ಅಂತಂದ್ರೆ ಬೇರೆ ಬಸ್ ಅಲ್ಲಿ, ಇದ್ರಲ್ಲಿ 1000 ಇಟ್ಬಿಡ್ತಾರೆ. ಓ, ಬಾರಿ ಕಮ್ಮಿ ಇಟ್ಬಿಡ್ತಾರೆ. ಖಾಲಿ ಕಳ್ಸಲ್ಲ ಇವರು. ಇವಾಗ 1005 ರೂಪಾಯಿ ಟಿಕೆಟ್ ಇದೆ ಅಂದ್ರೆ 699, 599 ಈ ತರ ಇಟ್ಬಿಡ್ತಾರೆ ಆಫರ್. ಓ, ಬಾರಿ ಕಮ್ಮಿ ಇಟ್ಬಿಡ್ತಾರೆ. ಅದಕ್ಕೆ ಒಂದ್ 300-400 ಕಮ್ಮಿ ಇರುತ್ತೆ. ಸ್ಲೀಪರ್ಗೆ 600-700 ಕಮ್ಮಿ ಇರುತ್ತೆ. ಸೀಟರ್ ಬಂದು 300-400 ರೂಪಾಯಿ ಕಮ್ಮಿ ಇರುತ್ತೆ. 300-400. ಸರ್, ಸ್ಲೀಪರಿಗೆ ಜಾಸ್ತಿ ರೇಟಾ ಸೀಟರಿಗೆ ಜಾಸ್ತಿ ರೇಟ್? ಸ್ಲೀಪರಿಗೆ ಜಾಸ್ತಿ. ಸೀಟರಿಗೆ ಕಮ್ಮಿ. ಈ ಗಾಡಿ ಪೂರ್ತಿ ಸೀಟಿಂಗ್ ಕಮ್ ಸ್ಲೀಪರ್ ಅಲ್ವಾ? ಸೀಟಿಂಗ್ ಸ್ಲೀಪರ್. 24 ಸೀಟಿಂಗು, 24 ಸ್ಲೀಪರ್. 24 ಸ್ಲೀಪರ್. ಯಾವ್ದು ಸರ್? 48 ಸೀಟ್. ಓಕೆ, ಯಾವ್ದು ಸರ್ ಜಾಸ್ತಿ ಡಿಮಾಂಡ್ ಇರೋದು? ಅದೇ ಎರಡಕ್ಕೂ ಇದೆ ಸರ್, ಆತರ ಏನಿಲ್ಲ. ಅಲ್ಲಿ ನಾವು ನಮ್ಗೆ ಹಂಗಂದ್ರೆ ಇವಾಗ ರಜೆ ಇರುತ್ತಲ್ಲ, ರಜಾ ದಿನಗಳ ಮೇಲೆ ಡಿಪೆಂಡ್. ಗಾಡಿ ಫುಲ್ ಆಗ್ಬಿಡುತ್ತೆ. ವರ್ಕಿಂಗ್ ಡೇಸ್ ಅಲ್ಲಿ ಅಷ್ಟೊಂದು ಬರಲ್ಲ ಸೀಟು. ಅದು ಅಷ್ಟಕ್ಕೆ ಈಕ್ವಲ್ ಆಗಿ ಬುಕ್ ಆಗ್ತವೆ. ಬಟ್ ಖಾಲಿ ಕಳ್ಸಲ್ಲ ಇವರು. ಇವಾಗ ಸೀಟ್ ಬುಕ್ ಆಗ್ತಾ ಇಲ್ಲ ಅಂದ್ರೆ ರೇಟ್ ಕಮ್ಮಿ ಇಳಿಸ್ಬಿಡ್ತಾರೆ. ಸಡನ್ ಆಗಿ ನೋಡ್ಬಿಡ್ತಾರೆ ಎಲ್ಲ ಬಸ್ಸಿಂದ ಯಾವ ತರ ಇದೆ. ಅದಕ್ಕಿಂತ 200 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಕಮ್ಮಿ ಮಾಡ್ತಾರೆ. ಅವಾಗ ಬುಕ್ ಆಗ್ಬಿಡುತ್ತೆ. ಅವ್ರು ಫುಲ್ ಆಗಿ ಹೋಗುತ್ತೆ. ಇನ್ನು ವೀಕೆಂಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಸೀಟಿಗೆ 2000 ಅದು ಪ್ಲಸ್ ಮಾಡ್ತಾರೆ. ಮತ್ತೆ ಜಾಸ್ತಿ ಮಾಡ್ತಾರೆ. ಇಲ್ಲಿಂದ ಅಲ್ಲಿ ತಗೊಬಿಡ್ತಾರೆ. ಅಲ್ಲಿಂದ ಅಲ್ಲಿಗೆ. ಅದೇ ಇದ್ರಲ್ಲಿ ಕಳೆದಿದ್ದು ಅಲ್ಲಿ ತಕೊಂಡ್ಬಿಡೋದು. ಅದಕ್ಕೆ ಈಕ್ವಲ್ ಆಗ್ಬಿಡುತ್ತೆ. ಸರ್, ನಿಮ್ಗೆ ಇವಾಗ ಈ ಫ್ಲಿಕ್ಸ್ ಬಸ್ ಅವರೇ ಡ್ರೈವರ್ಗಳಿಗೆ ಸ್ಯಾಲರಿ ಕೊಡ್ತಾರ? ಇಲ್ಲ, ಓನರ್. ಇದು ಓನರ್. ಎಷ್ಟು ಕೊಡ್ತಾರೆ ಸರ್? ಅದೇ ಒಂದ್ ಟ್ರಿಪ್ಗೆ ನಮ್ಗೆ 2500 ರೂಪಾಯಿ ಕೊಡ್ತಾರೆ. ಟೋಟಲ್ ಮಂತ್ಲಿ 36,000 ಕೊಡ್ತಾರೆ. 36,000 ಒಂದ್ ಡ್ರೈವರ್ಗೆ 36, ಇನ್ನೊಂದ್ ಡ್ರೈವರ್ 36, ಆಮೇಲೆ ಕ್ಲೀನರ್ ಬಂದು 25,000. ಓಕೆ, ಈ ಗಾಡಿಗೆ 2 ಡಬಲ್ ಡ್ರೈವರ್ ಪ್ಲಸ್ 1 ಕ್ಲೀನರ್ ಕಂಪಲ್ಸರಿ ಬೇಕು. ಎಲ್ಲ ಗಾಡಿಗೂ ಎಲ್ಲ ಬೇಕು. ಸಿಂಗಲ್ ಇತ್ತಂದ್ರೆ ಗಾಡಿ ಮೂವ್ ಮಾಡಕ್ ಬಿಡಲ್ಲ ಫ್ಲಿಕ್ಸ್ ಅವರು. ಎಲ್ಲ ಗಾಡಿ ಡಬಲ್ ಡ್ರೈವರ್, ಡಬಲ್ ಬ್ಲೂ ಕ್ಲೀನರ್ ಬೇಕು. ಕ್ಲೀನರ್ ಬೇಕು.
ಸುಮ್ಮನೆ ಇಬ್ಬರೇ ಇದ್ದು ನಾವು ಮಾಡ್ಕೋತೀವಿ ಅಂದ್ರೆ ಬಿಡಲ್ಲ ಅವ್ರು, ಬಿಡಲ್ಲ. ಸ್ಟಾಪ್ ಮಾಡಿಸ್ತಾರೆ ಅಲ್ಲೇ. ಓ ಗಾಡಿ ನಾವ್ ಇಬ್ಬರು safety ಪ್ಲಸ್ mode ಅವ್ರು ಅಂತಾರೆ ಅವ್ರು. ಸೇಫ್ಟಿ ಮೂಡು, ಲಗೇಜ್ ಇಳ್ಸಕ್ ಬೇಕು, ಫೋನ್ ಎಲ್ಲ ಅವ್ರಿಗೆ ಬರುತ್ತೆ. ಇನ್ನೊಬ್ರು ರೆಸ್ಟ್ ಮಾಡ್ತಾ ಇದಾರೆ, ಒಬ್ರು ಡ್ರೈವ್ ಮಾಡ್ತಾ ಇದಾರೆ, ಫೋನ್ ಅಲ್ಲಿ ಮಾತಾಡೋದಕ್ಕಲ್ಲ, ಅದಕ್ಕೆ ಅವರು ಆಕ್ಚುಲಿ ಅವರೇ ಮಾಡೋದೆಲ್ಲ, ಬುಕಿಂಗ್ ಎಲ್ಲ ಕ್ಲೀನರೇ, ಕ್ಲೀನರ್ಗೆ ಕೊಡೋದೆಲ್ಲ, ಡ್ರೈವರಿಗೆ ಏನು ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ಐಡಿ ಗಿಡಿ ಎಲ್ಲ ಮಾಡೋದು ಅವ್ರಿಗೇನೆ, ಅವರಿಗೆ. ಮತ್ತೆ ರೇಟಿಂಗ್ ದುಡ್ಡೆಲ್ಲ ಅವ್ರು ಕೊಡೋದೆಲ್ಲ ಅವ್ರಿಗೇನೆ. ಅವ್ರಿಗೇನೆ. ಹಾಗೆ ಒಂದ್ ರೇಟಿಂಗ್ ತಗೊಂಡ್ರೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ, ಅದು ಕೂಡ ಅವ್ರಿಗೆ, ನಮ್ಗೆ ಸಂಬಂಧ ಇಲ್ಲ. ನಿಮ್ಗೆ ಸಂಬಂಧ ಇಲ್ಲ, ನಮ್ ಬರೀ ಡ್ರೈವ್ ಮಾಡೋದಷ್ಟೇ. ಅಷ್ಟೇ. ಹಾಗೆ ಓಕೆ ಸರ್, ಫೈನಲಿ ಫಿಕ್ಸ್ ಬಸ್ ಅಟ್ಯಾಚ್ ಆಗಿ ಕೊಟ್ಟಿರುವಂತ ಕಂಪನಿಯಲ್ಲಿ ಡ್ರೈವರ್ ಆಗಿ ಬರೋರಿಗೆ ಏನಂತ ಮೆಸೇಜ್ ಕೊಡ್ತೀರಾ ಸರ್? ಬನ್ನಿ, ಚೆನ್ನಾಗಿದೆ ಎಲ್ಲ. ಅದೇ ಹಂಗಂದ್ರೆ ಅವ್ರು ಅಲ್ಲೆಲ್ಲಿ ಮಾಡ್ತಾ ಇರ್ತಾರೆ, ಅವ್ರು ಅಡ್ಜಸ್ಟ್ ಆಗಿರ್ತಾರೆ. ಬಟ್ ಫ್ಲಿಕ್ಸ್ ಅಲ್ಲಿ ಚೆನ್ನಾಗಿದೆ, ಚೆನ್ನಾಗಿ, ತೊಂದ್ರೆ ಇಲ್ಲ. ಒಂದ್ 2 ದಿವಸ 3 ದಿವಸ ಕನ್ಫ್ಯೂಸ್ ಆಗುತ್ತೆ, ಅದಾದ್ಮೇಲೆ ತುಂಬಾ ಈಸಿ ಆಗ್ಬಿಡುತ್ತೆ ಇದು. ತುಂಬಾ ಈಸಿ ಆಗಿರುತ್ತೆ. ಈಸಿ ಅಂದ್ರೆ ತುಂಬಾ ಈಸಿ, ಎಲ್ಲದಕ್ಕಿಂತ ಈಸಿ ಇದು. ಇಂಟರ್ಸಿಟಿ ಬೇರೆ ಬಸ್ಗಳು ಕಂಪೇರ್ ಮಾಡಿದ್ರೆ ಇದು ತುಂಬಾ ಈಸಿ. ಫ್ಲಿಕ್ಸ್ ತುಂಬಾ ಈಸಿ. ಯಾಕಂದ್ರೆ ಎಲ್ಲ ಆ್ಯಪ್ ಮತ್ತೆ ವಿತ್ ಸಿಗ್ನಲ್, ಇದು ಏನಂತಾರೆ ರೂಟ್ ಮ್ಯಾಪ್ ಕೂಡ ಇರುತ್ತೆ. ಓ, ಇದು ಆಪ್ ಅಲ್ಲಿ ಇನ್ ಕೇಸ್ ನಿಮ್ಗೆ ರೂಟ್ ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ ರೂಟ್ ಮ್ಯಾಪ್ ಕೂಡ ಇರುತ್ತೆ ಅದರಲ್ಲಿ, ಅದೇ ತೋರಿಸ್ಬಿಡುತ್ತೆ ಹಿಂಗ್ ಹೋಗಿ ಅಂತ. ಬೆಸ್ಟ್ ಅಲ್ವಾ? ತೊಂದ್ರೆನೇ ಇಲ್ಲ ನಿಮ್ಗೆ, ಎಲ್ಲಾದ್ರೂ ಹೋಗ್ಬೋದು, ಎಲ್ಲಾದ್ರೂ ಹೋಗ್ಬೋದು. ಎಲ್ಲಾದ್ರೂ ಹೋಗ್ಬೋದು. ಹಾಗೆ ಹೊಸೊಬ್ರು ಡ್ರೈವರ್ ಬಂದ್ಬಿಟ್ಟು ನಾವು ನಡೆಸ್ತೀವಿಲ್ಲ ಅಂತಂದ್ರೆ ಇಲ್ಲ. ಇದು ಆ್ಯಪ್ ಯೂಸ್, ಅದು ಆ್ಯಪ್ ನೋಡಿದ್ರೆ ಆ ಆ್ಯಪ್ ಅಲ್ಲಿ ಬುಕಿಂಗ್ ಎಲ್ಲಿಂದ ಎಲ್ಲಿಗಿದೆ ಆ ರೂಟ್ ಕೊಟ್ಬಿಡ್ತಾರೆ ಅವ್ರು. ಶಾರ್ಟ್ ಕಟ್ ರೂಟ್ ಯಾವ್ದಿದೆ ಅಲ್ಲಿಂದ ಎಲ್ಲ ಅವ್ರದ್ದು ರೂಟ್ ಇರುತ್ತೆ, ಆ ರೂಟ್ ಅಲ್ಲಿ ಹಾ, ಅವ್ರದ್ದು ಫಿಕ್ಸ್ ರೂಟ್ ಇರುತ್ತೆ, ಆ ರೂಟ್ ಅಲ್ಲಿ ನಮ್ಗೆ ಕರ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹಾಗೆ ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳ್ತೀರಾ ಸರ್? ಜನಕ್ಕೆ ಹೆಲ್ಪ್ ಆಗುತ್ತೆ ಸರ್. ನೀವು ವಿಡಿಯೋ ಮಾಡೋದ್ರಿಂದ ಒಬ್ಬರಿಂದ ಒಬ್ಬರು ನೋಡ್ತಾರೆ, ಕೇಳ್ತಾರೆ, ಒಬ್ಬರಿಂದ ಒಬ್ಬರು ಕೆಲ್ಸಕ್ಕೆ ಬರ್ತಾರೆ. ಓಕೆ, ಒಳ್ಳೇದಾಗುತ್ತೆ ಎಲ್ರಿಗೂ ಸ್ವಲ್ಪ ಓಕೆ, ವಿಡಿಯೋ ನೋಡೋದ್ರಿಂದ. ಮತ್ತೆ ಈ ಬಸ್ ಬಗ್ಗೆನೂ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಜನಕ್ಕೆ, ಓಕೆ, ಯಾರಿಗೂ ಗೊತ್ತಿಲ್ಲದೆ ಇರೋದನ್ನ ಗೊತ್ತಾಗ್ಬಿಡುತ್ತೆ. ಓಕೆ, ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ. ಥ್ಯಾಂಕ್ ಯು ಸರ್.